ಗುರುಪ್ರಸಾದ್ ಆತ್ಮಹತ್ಯೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಸಾವಿನ ಮುನ್ನಾ ದಿನದ ಆಡಿಯೋ ವೈರಲ್ ಆಗಿದೆ. ಗುರುಪ್ರಸಾದ್ ಕೊನೆ ಸಿನಿಮಾ ಬಿಡುಗಡೆಗೆ ಈಗ ಸ್ವಂತ ಪತ್ನಿಯೇ ತಡೆಯಾಜ್ಞೆ ತಂದಿದ್ದಾರೆ. ಹಾಗಾದ್ರೆ ಗುರುಪ್ರಸಾದ್ ಆತ್ಮಹತ್ಯೆಗೆ ಸಿಕ್ಕಿರುವಂತಹ ಟ್ವಿಸ್ಟ್ ಏನು? ಬಾಡಿಗೆ ಅಪಾರ್ಟ್ಮೆಂಟ್ನಲ್ಲಿ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದ ಗುರುಪ್ರಸಾದ್ ಮೃತದೇಹ ನೇಣು ಬಿಗಿದು ಆತ್ಮಹತ್ಯೆ ಮಾಡಿದಂತೆ ಮೇಲ್ನೋಟಕ್ಕೆ ಕಂಡಿತ್ತಾದ್ರೂ ಹತ್ತಾರು ಅನುಮಾನಗಳು ಹುಟ್ಟಿಕೊಂಡಿದ್ದ ಒಂದು ಆತ್ಮಹತ್ಯೆ ಪ್ರಕರಣ. ಆದರೆ ಪೊಲೀಸ್ ತನಿಖೆಯಿಂದ ಹೊರಬಂದಿದ್ದು ಅವರು ಸ್ವಯಂ ಆತ್ಮವನ್ನ ಹತ್ಯೆ ಮಾಡಿಕೊಂಡಿದ್ದಾರೆ, ಅರ್ಥಾತ್ ನೇಣು ಬಿಗಿದಿದ್ದು ಅವರ ಸ್ವ ಇಚ್ಛೆಯಿಂದ ಎನ್ನುವಂತಹದ್ದು ಬಂದಿತ್ತು. ಆದರೆ ಗುರುಪ್ರಸಾದ್ ಕುಡಿತದ ಚಟ ಮತ್ತು ಬೇರೆ ಬೇರೆ ವ್ಯವಹಾರದಲ್ಲಿ ತೊಡಗಿಕೊಂಡಿದ್ರ ಎನ್ನುವಂತಹ ಅನುಮಾನಗಳು ಸೃಷ್ಟಿಯಾಗಿತ್ತು. ಈಗ ಗುರುಪ್ರಸಾದ್ ನಿರ್ದೇಶನ ಮಾಡಿದ್ದ ಎದ್ದೇಳು ಮಂಜುನಾಥ 2 ಆ ಚಿತ್ರ ನಾಳೆ ಬಿಡುಗಡೆ ಆಗಬೇಕಿತ್ತು. ಎಲ್ಲವೂ ಅಂದುಕೊಂಡಂತೆ ಆಗಿದ್ದಿದ್ದರೆ ಬಹುಶಃ ನಾಳೆ ಸಾಂಘೋಪಾಂಗವಾಗಿ ಈ ಎದ್ದೇಳು ಮಂಜುನಾಥ 2 ಚಿತ್ರ ರಿಲೀಸ್ ಆಗಬೇಕಾಗಿತ್ತು. ಅಷ್ಟೊತ್ತಿಗದಾಗಲೇ ಗುರುಪ್ರಸಾದ್ ಅವರ ಎರಡನೆಯ ಹೆಂಡತಿ ಸುಮಿತ್ರಾ ನ್ಯಾಯಾಲಯದ ಮೊರೆ ಹೋಗಿ ತಡೆಯಾಜ್ಞೆಯನ್ನು ತಂದಿದ್ದಾರೆ, ಅಂದರೆ ಕೋರ್ಟ್ ಸ್ಟೇಯನ್ನು ತಂದಿದ್ದಾರೆ. ಗುರುಪ್ರಸಾದ್ ನಿರ್ದೇಶನ ಮಾಡಿರುವಂತಹ ಎದ್ದೇಳು ಮಂಜುನಾಥ 2 ಸಿನಿಮಾ ಯಾವುದೇ ಕಾರಣಕ್ಕೂ ರಿಲೀಸ್ ಆಗಬಾರದು. ಘನ ನ್ಯಾಯಾಲಯ ಸ್ಟೇ ಆರ್ಡರ್ ಕೊಟ್ಟಿತ್ತು. ಸುಮಿತ್ರಾ ಈಗ ಸ್ಟೇ ಹಾಕಿರುವಂತಹದ್ದು, ನಾಳೆ ದಿನ ಅದು ರಿಲೀಸ್ ಆಗಬಾರದು. ಎದ್ದೇಳು ಮಂಜುನಾಥಕ್ಕೆ ಸಂಬಂಧಪಟ್ಟಂತಹ ಡೈರೆಕ್ಟರ್ಗಳು ಅರ್ಥಾತ್ ಬೇರೆ ಬೇರೆ ಆ ಒಂದು ಚಿತ್ರತಂಡದ ವ್ಯಕ್ತಿಗಳು ತರಾಟೆಗೆ ತೆಗೆದುಕೊಂಡರು ಸುಮಿತ್ರಾ ಒಂದಷ್ಟು ಹಣದ ಬೇಡಿಕೆಯನ್ನು ಇಟ್ಟಿದ್ರು ನಮ್ಮ ಬಳಿ. ನಾವು ಆಕೆ ಕೇಳಿದಂತಹ ಬೇಡಿಕೆಯನ್ನು ಈಡೇರಿಸಲಿಲ್ಲ. ನೋಡಿ, ಎದ್ದೇಳು ಮಂಜುನಾಥ ಸಿನಿಮಾದ ರೈಟ್ಸು ಮೈಸೂರು ರಮೇಶರ ಹೆಸರಿನಲ್ಲಿ ಇದೇ ಗುರುಪ್ರಸಾದ್ ಬರೆದಿದ್ರಂತೆ. ಈಗ ವಿಚಾರ ಏನು ಅಂತ ಹೇಳಿದ್ರೆ, ಗುರುಪ್ರಸಾದ್ ಮತ್ತು ಹೆಂಡತಿ ಸುಮಿತ್ರಾ ಇಬ್ಬರ ನಡುವಿನ ಸಂಭಾಷಣೆ ಒಂದು ವೈರಲ್ ಆಗಿದೆ. ಆ ಸಂಭಾಷಣೆಯನ್ನು ಅಲ್ಲಿ ಬಳಕೆಯಾಗಿರ್ತಕ್ಕಂಥ ಕೆಲ ಪದಪ್ರಯೋಗದ ಕಾರಣದಿಂದಾಗಿ ತೋರಿಸೋದಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ಆ ಸಂಭಾಷಣೆ ಒಂದಷ್ಟು ಅಂಶಗಳನ್ನು ನಿಮಗೆ ಕೇಳಿಸೋ ಪ್ರಯತ್ನ ಮಾಡ್ತೀವಿ. ಕೇಳಿಸ್ಕೊ ಬನ್ನಿ ಆ ಸಂಭಾಷಣೆಯಲ್ಲಿ ಏನೇನಿದೆ ಅಂತ. ಹಲೋ, ಹೇಳಿ. ಫೋನ್ ಮಾಡಿದಿರಿ ನಾನು ನಿಮ್ಗೆ ಬೆಳಗ್ಗೆಯಿಂದನು. ಓಕೆ, ಅದಕ್ಕೆ ಏನ್ ಮಾಡ್ಲಿ ಅಂದ್ರೆ ಮಗಳು ಮಾತಾಡ್ಸಿ ಅಂತ ತಾನೇ ನಾನು ಹೇಳ್ದೆ. ನಾನು ದುಡ್ಡು ಕೇಳಕ್ ಫೋನ್ ಮಾಡಿದ್ನ, ಏನ್ ಮಾಡಕ್ ಫೋನ್ ಮಾಡಿದೆ? ಓಕೆ, ಈಗ ಹೇಳ್ತೀನಿ. ಒಂದ್ ನಿಮಿಷ ನನಗಿರೋ ಉತ್ತರ ನಿಮ್ಗೆ ಕಲ್ಪನೆ ಇಲ್ಲ ಅಂತ ನಾನು ಅವತ್ತೇ ಹೇಳಿದ್ದೀನಿ. ಈಗ ಕೇಳಿಸ್ಕೊಡಿ. ಪಾಯಿಂಟ್ ನಂಬರ್ 1, ಜೊತೆ ಇರೋದು ಅಂತಾಗಿ ನನ್ನ ಕೈಯಲ್ಲಿದ್ದೆ, ಜೊತೆಲೇ ಇದ್ರಿ, ಆಯ್ತಾ? ಆಮೇಲೆ ಮನೆ ಅಂತ ಅದು ಮನೆಗೂ ಬಂದಾಯ್ತು. ಅವನ್ ಹತ್ತ ಅಂದ್ಬಿಟ್ಟು ಹೊರಟ್ರಿ. ನೀವು ಡಿಸ್ಟೆನ್ಸ್ ನೀವೆಲ್ಲ ಮಾತಾಡ್ತೀನಿ, ಕೂಲಿ ತರ ಸಾಯ್ತಾ ಇದ್ದೀನಿ ಚೆನ್ನಾಗಿ, ಅಲ್ವಾ? ಸೊ ನಂಗೆ ಗೊತ್ತಿತ್ತು ಇಷ್ಟರಲ್ಲೇ ಮಗಳು ಹುಷಾರಿಲ್ಲ ಅನ್ನೋದು ಒಂದು ಇಶ್ಯೂ ಮಾಡಿ ಬಂದೇ ಬರ್ತಾರೆ ಇವ್ರು, ಬೇಕು ಅಂತ ಕ್ರಿಯೇಟ್ ಮಾಡಿ. ನೀವು ತುಂಬಾ ಕಿಲಾಡಿ ಅನ್ಕೊಂಡಿದ್ದೀರಿ. ನೋಡಿ, ನೀವು ನೋಡಿ ದರ್ಶನ್ದು ಎಪಿಸೋಡ್ಸ್ ಅದು ಇದು ಎಲ್ಲ ನೋಡಿ, ಆ ತರ ಇರ್ಬೇಕಿತ್ತು. ನಾನು ಹಂಗಿಲ್ವೇ, ನನ್ನ ದುಡ್ಡಿದ್ರು ನಾನು ಹಂಗೆಲ್ಲ ಮಾಡಲ್ಲ. ನಾನು ಸರಿಯಾಗಿ ಯೋಚನೆ ಮಾಡ್ತೀನಿ, ಸರಿಯಾಗಿ ಹೇಳ್ತೀನಿ, ತಾಳ್ಮೆ ಬೇಕಿಂತ ಟೈಮಲ್ಲಿ ಅಂತ. ನಿಮ್ಗೆ ಫೋನ್ ಮಾಡಿದ್ ನನಗೆ ಗೊತ್ತಿಲ್ಲ ಒತ್ತಡಗಳು ಏನೇನಿದೆ ಅಂತ. ಎಲ್ಲ ರೆಕಾರ್ಡ್ ಆಗ್ತದೆ, ಇಟ್ಕೊಳ್ಳಿ, ಇವೆಲ್ಲ ಇಟ್ಕೊಳ್ಳಿ. ನೀವು ಎದುವರೆಗೂ ಮಾಡಿರೋದು ನನಗೆ ಎಷ್ಟು ಲಾಸ್ ಅಂತ ನಿಮ್ಗೆ ಕಲ್ಪನೆಯೂ ಇಲ್ಲ, ಆಯ್ತಾ? ಒಂದು ಅಡುಗೆ ಮಾಡ್ಕೊಡೋದು ಇದು. ನಾನು ಬಹಳಷ್ಟು ಜನಕ್ಕೆ ಮೆಸೇಜ್ ಮಾಡಬೇಕು, ಬಹಳಷ್ಟು ಜನಕ್ಕೆ ಜೊತೆ ನನ್ನ ಮೊಬೈಲ್ ಎಲ್ಲ ಇಟ್ಕೊಂಡಿದ್ರಿ, ಎಲ್ಲ ನಂಬರ್ಗಳು, ಇನ್ನೊಂದು ಮತ್ತೊಂದು ಎಲ್ಲವೂ ಗೊತ್ತು ನಿಮಗೆ. ನಾನು ಏನು ದರಿದ್ರಕ್ಕೆ ಹೋಗ್ತಾನೆ ಇಲ್ಲ, ಅದು ಗೊತ್ತು. ಆದ್ರೂ ನಾನು ಕಂಟ್ರೋಲ್ ತಗೋಬೇಕು. ನಾನು ಕಂಟ್ರೋಲ್ ತಗೊಳಕ್ ಆಗಲ್ಲ. ಇದ್ರೆ ನಾನು ಸಾಯೋದ್ರೊಳಗೆ ಒಂದಷ್ಟು ಮಾಡಿ ಕೊಟ್ಬಿಟ್ಟು ಸತ್ರ ಸಾಕಾಗಿದೆ ನಂಗೆ. ಅದೊಂದೇ ಟಾರ್ಗೆಟ್ ಇಟ್ಕೊಂಡಿರೋದು ನಾನು. ಹೇಳಿ, ಮಾತಾಡಿ. ಮುಂದೇನು ನೆಕ್ಸ್ಟ್ ಏನ್ ಮಾಡ್ಬೇಕಂತ ಹೀಗಿದ್ರಿ? ಅಭಿಪ್ರಾಯಗಳು ಬದಲಾಗೋದು,
ಇದು ಅದನ್ನ ಊಟಕ್ಕೂ ಗತಿ ಇಲ್ಲ, ಏನೇನೋ ಮಾಡ್ಕೊಂಡು ಕೂತಿದೀನಿ. ನನ್ ಕೆಲಸ ಮುಗಿಸಿ ಕೊಡೋರ್ ಕೊಟ್ಬಿಟ್ಟು ನಿಮ್ಗೊಂದಷ್ಟು ಉಳಿಸ್ಬಿಟ್ಟು ನಿಮಗೆ ಮಗಳು ದುಡ್ಡು ಕೊಟ್ಬಿಟ್ಟು ಅವತ್ ನೈಟೇ ಸಾಯ್ಬೇಕು ಅಂತ ನನ್ನ ಆಸೆ. ಹಲೋ, ಇದ್ದೀರಾ? ಅಲ್ಲಲ್ಲ, ಇದು ಗೊತ್ತಿದ್ರೆ ನೀವೆಲ್ಲ ಟೆಕ್ನಿಕ್ ಬಳಸಲ್ಲ. ಗೊತ್ತಿದ್ರು ನನ್ನ ಕಂಟ್ರೋಲ್ ತಗೊಂಡು ನಿಮ್ದು ಏನೋ ತರಲಿದೆ, ನೀವ್ ನಡೀತಿದೆ ಅಡಿಗೆ ಮಾಡ್ಕೊತಿ ಎಷ್ಟು ವರ್ಷಗಳಾಗೋಯ್ತು ಒಂದೊಂದೇ. ಅವಾಗ ಅನ್ನೋದು ಮತ್ತೆ ಮನೆ ಅಲ್ಲಿಗೆ ರೆಡಿ ಮಾಡಿ ಐಟಮ್ಸ್ ಎಲ್ಲ ಒಂದ್ ಕಡೆ ಸೇಫ್ ಮಾಡಿ ಇಟ್ಟಿದ್ದೀನಿ. ಆಯ್ತಾ? ಈಗ ನಾನು ಬಿಸ್ನೆಸ್ ಮಾಡಿ ಯಾರ್ಯಾರು ಕೊಡ್ಬೇಕು ನಾನು ನೀಚೆ ಹಾಕ್ತೀನಿ. ನಾನು ನೀಚೆ ಅಲ್ಲ. ಹೋಗು ಅಂದ್ರಿ, ಬಂದೆ, ಹುಷಾರಿಲ್ಲ, ನೀನ್ ಹೋಗಿ ನೀನ್ ಸುಧಾರ್ಕೊಂಬ ಅಂತ ಬಂದೆ. ಬಂದ್ಮೇಲೆ ಸತ್ಯದ ಭಕ್ತಿದ್ಯಾ ನೀವೇ ಸರಿ. ಅಯ್ಯೋ ಇದನ್ನ ಕೇಳಿಸ್ಕೊಳ್ರಿ, ಮಾತಾಡ್ಕೊಡ್ದು. ಈಗ ನಾನು ಬದಲಿದ್ದೀನಿ, ಕೇಳಿಸ್ಕೋಬೇಕು. ಒಂದೇ ಒಂದು ಪಾಯಿಂಟ್, ನೀವು ಬಂದ್ರಿ, ನಿಮ್ದು ಪಾಯಿಂಟ್ಸ್ ಎಲ್ಲ ನೀವು ಕ್ಲಿಯರ್ ಆಗಿ ಹೇಳ್ತಿದ್ರಿ. ನಾನು ನಿಮ್ಗೆ ನಾಳೆ ಒಂದು ಮೆಸೇಜ್ ಕಳಿಸ್ತೀನಿ ನೋಡಿ. ನನಗೆ ಅದಕ್ಕೆ ಟೈಮ್ ಇರ್ಲಿಲ್ಲ, ನಂಗೆ ಬೇಕು ಬೇಡದ್ದು. ನಿಮ್ಗೆ ಏನೋ ಒಂದು ಸ್ಮಾರ್ಟ್ ಬಿಟ್ ಸಾಯ್ಬೇಕು ಅಂತಾನೆ. ನೀವೇನು ತಪ್ಪು ಮಾಡ್ತಿಲ್ಲ, ನಾನ್ ತಪ್ಪು ಮಾಡಿ ನಾನ್ ನಿಮ್ಮನ್ನ ಮೇಲೆ ಹುಟ್ಟಾಕೊಂಡು ಹೇಳ್ತಿದೀನಿ. ಮಾಡ್ತೀರಾ? ಇವಾಗ ಈ ಮಗುನ್ ಇಟ್ಕೊಂಡು ನೆಪ ಮಾಡ್ಕೊಂಡು ಹೇಳ್ತಿದೀನಿ ಅಂತಾನ? ಅಷ್ಟೇ ಅಲ್ಲ, ಅದು ಸ್ಕೀಮ್. ನಿಮ್ಗೆ ಒಂದ್ ಕಡೆ ಇರಕ್ಕಾಗಲ್ಲ, ಅಲ್ಲಿರ್ಬೇಕು ಇಲ್ಲಿರ್ಬೇಕು. ಇದು ರೂಮ್ಗಳು ಮಾಡ್ಕೊಂಡು ಹೋಟೆಲ್ ರೂಮ್ ಅಲ್ಲಿ ಯಾವ ಹುಡುಗಿಗೆ ಅಷ್ಟೊತ್ ಮಾಡ್ಬೇಕು, ಯಾವ ಹುಡುಗನ್ ಕರ್ಕೋಬೇಕು, ಯಾರ ಜೊತೆ ಏನ್ ಮಾಡ್ಕೋಬೇಕು ಅಂತ ನನ್ಗೆ ಪ್ಲಾನ್ಗಳು. ಓಕೆ, ಇಲ್ಲ ತಪ್ಪು, ಮತ್ತೆ ತಪ್ಪು. ನಾನು ಆತರ ಹೇಳ್ತಿಲ್ಲ, ನಾನು ಹೇಳ್ತಿರೋದೇ ಬೇರೆ. ನಿಮ್ಗೆ ಅದು ನಾಳೆ ಮೆಸೇಜ್ ಇರಕ್ಕಾಗಲ್ಲ ಅಂದ್ರೆ ಇನ್ನೇನು ಅರ್ಥ? ಅದು ನಾನು ನಾಳೆ ಮೆಸೇಜ್ ಅಲ್ಲಿ ಕಳಿಸ್ತೀನಿ. ನನ್ ಬಿ.ಪಿ ರೈಸ್ ಮಾಡಿಸ್ಬೇಡಿ, ನಂಗೆ ತುಂಬಾ ಸುಸ್ತಲ್ಲಿದ್ದೀನಿ. ಬದುಕಕ್ಕೂ ಆಗದೆ ಸಹಾಯಕ್ಕೂ ಆಗದೆ ಹಿಂಗಿದ್ದೀನಿ, ಈ ತರ ಇದ್ದೀನಿ. ಆಯ್ತಾ? ಹೇಳಿದೀನಿ ಈ ಟೈಮಲ್ಲಿ ಬಿಸ್ನೆಸ್ ಆಗೋವರೆಗೂ ತಾಳ್ಮೆಯಿಂದ ಇರ್ಬೇಕು ಅಂತ ಹೇಳಿದೀನಿ. ಒಂದೊಂದು ರೂಪಾಯಿಗೂ ಸಾಯ್ತಾ ಇದ್ದೀನಿ. ಹೀಗಿದೆ ನನ್ನ ಪರಿಸ್ಥಿತಿ. ಇದು ಮಧ್ಯಾಹ್ನ ಇಷ್ಟೆಲ್ಲ ಮೂರ್ಕೆಸ್ಕೊಂಡ್ರೆ ಕೆಲಸ ಮಾಡಕ್ಕಾಗಲ್ಲ. ಏನೋ ಮಾಡಿ ಮಾತಾಡಿದೀನಿ, ಅದಕ್ಕೆ ಹೊರಗೆ ಬಂದಿದ್ದು. ನಾನು ತೊಂದರೆ ಕೊಡ್ಬಾರ್ದು, ಜಗಳನೂ ಮಾಡ್ದಂಗ್ ಬಂದಿದ್ದು ಇದಕ್ಕೆ. ಅದಕ್ಕೆ ಆಯ್ತು, ಸಂತೋಷ. ನಾಳೆ ಒಂದು ಡೀಟೇಲ್ ಮೆಸೇಜ್ ಕಳಿಸ್ತಾ ಇದ್ದೀನಿ, ನೋಡ್ಬೇಕು ದಯವಿಟ್ಟು. ಎಷ್ಟೊತ್ತಿ ಅಂತಲ್ಲ, ನಿಮ್ಗೆ ನೀವು ಓದ್ಬೇಕು. ನೀವ್ ಅದನ್ನು ಓದಿ, ನಿಮ್ಮದೆಲ್ಲ ನೀವು ಓದ್ಬೇಕ್ರಿ. ನೀವು ಓದ್ ತಿಳ್ಕೋಬೇಕು ಏನ್ ಕಷ್ಟಗಳಿದೆ ಅಂತ. ಗಂಡ ಕಷ್ಟದಲ್ಲಿದ್ದಾಗ ನನ್ನ ಜವಾಬ್ದಾರಿಗಳೇನು ಅಂತ ತಿಳ್ಕೋಬೇಕು. ನಾನೊಂದು ಲೆಟರ್ ಬರೆಯೋದು ಅಂತ ಬರದೇ ಬರ್ತೀನಿ, ಕಳಿಸ್ತೀನಿ ನೋಡಿ. ಮೈರೋ ಶೇಕ್ ಶುರು ಆಗೋಯ್ತು ನನಗೆ. ಹೇಳಿ, ಒಳ್ಳೇದಮ್ಮ, ಮಾಡ್ತೀನಿ ಬಿಡಿ ನಾಳೆ. ಹೇಳಿ. ನನ್ ಜೊತೆ ಸಂಸಾರ ಮಾಡಕ್ಕಾಗಲ್ವಾ? ಬೇಡ, ಬಿಸಾಕ್ಬಿಡಿ. ನಾನು ಅದನ್ನೇ ಟಾರ್ಚರ್ ಕೊಡ್ಬಾರ್ದು ಅಂತ ನಾನು ಹಾಕೊಳ್ಳೋ ಬಟ್ಟೆಗಳು. ಹೆಂಡತಿಯ ಕರ್ತವ್ಯ ಗಂಡನು ನೆಮ್ಮದಿಯಾಗಿರೋದು. ಗಂಡ ಮುಚ್ಕೊಂಡು ಹೋಗಿ ನನ್ ಮೇಲೆ ಚಪ್ಪಲಿ ನೋಡ್ಬೇಕು, ಹೋಗಿ ರೂಮ್ ಅಲ್ಲಿ ಕುತ್ಕೊಂಡಿದ್ರು ಅವ್ನು ಕೆರದಲ್ಲಿ. ಎಸ್, ಇದು ಗುರುಪ್ರಸಾದ್ ಮತ್ತು ಗುರುಪ್ರಸಾದ್ ಪತ್ನಿಯ ನಡುವಿನ ಸಂಭಾಷಣೆ. ಎಲ್ಲೋ ಒಂದು ಕಡೆ ಗುರುಪ್ರಸಾದ್ ಡಿಪ್ರೆಷನ್ಗೆ ಒಳಗಾಗಿದ್ರು. ಕೌಟುಂಬಿಕ ಕಲಹವೇ ಅದಕ್ಕೆ ಪ್ರಮುಖ ಕಾರಣ ಅನ್ನೋದು ಅವರ ಸಂಭಾಷಣೆಯಲ್ಲಿ ಒಂದಷ್ಟು ವಿಚಾರಗಳು ಅಡಕವಾಗಿದೆ. ಆದರೆ ಈಗಿರ್ತಕ್ಕಂತಹ ವಿಚಾರ ಏನಂತ ಹೇಳಿದ್ರೆ, ಎದ್ದೇಳು ಮಂಜುನಾಥ 2 ಇದು ಕಟ್ಟಕಡೆಯ ನಿರ್ದೇಶನದ ಸಿನಿಮಾ. ಗುರುಪ್ರಸಾದ್ ನಿರ್ದೇಶನ ಮಾಡಿರುವಂತಹದ್ದು. ಈ ಸಿನಿಮಾ ಚಿತ್ರತಂಡಕ್ಕೆ ಈಗ ಒಂದು ಆಘಾತ ಬಂದಿರತಕ್ಕಂತಹದ್ದು. ಸುಮಿತ್ರಾ ಇದಕ್ಕೆ ಸ್ಟೇ ತಂದಿದ್ದಾರೆ. ಆದರೆ ಚಿತ್ರತಂಡ ಹೇಳಿಕೊಳ್ಳುವಂತೆ ಅವರು ತಂದಿರತಕ್ಕಂತಹ ಸ್ಟೇ ತೆರವು ಮಾಡೋದಕ್ಕೆ ಮತ್ತೆ ಚಿತ್ರತಂಡ ಕೋರ್ಟ್ ಮೊರೆ ಹೋಗಿದೆ. ನಾಳೆ ಬಹುಶಃ ಎದ್ದೇಳು ಮಂಜುನಾಥ 2 ರಿಲೀಸ್ ಆಗುವ ಸಾಧ್ಯತೆಗಳು ಕೂಡ ವ್ಯಕ್ತವಾಗ್ತಾ ಇದೆ.